ಸ್ನೇಹಿತರೆ ನಮಸ್ತೆ. ಉತ್ತರ ಭಾರತದ ಅಯೋಧ್ಯೆಯ ರಾಮಲಲ್ಲಾ ಹಾಗೂ ಕಾಶಿ ವಿಶ್ವನಾಥನ ದರ್ಶನಕ್ಕೆ ರೈಲು ಪ್ರಯಾಣ ಒಳ್ಳೆಯದಾ ಅಥವಾ ವಿಮಾನದಲ್ಲಿ ಹೋಗೋದು ಒಳ್ಳೆಯದಾ ಅನ್ನೋ ಗೊಂದಲ ಹಲವು ಭಕ್ತರಲ್ಲಿ ಇದೆ. ಭಾರತ್ ಗೌರವ್ ರೈಲು ಅಥವಾ ಭಾರತ ಸರ್ಕಾರದ IRCTC ಅವರ ವಿಮಾನ ಪ್ಯಾಕೇಜ್ ಇವೆರಡರಲ್ಲಿ ಯಾವುದು ಬೆಸ್ಟ್? ಇವೆರಡರ ನಡುವಿನ ಟಿಕೆಟ್ ಬೆಲೆಯ ವ್ಯತ್ಯಾಸ ಎಷ್ಟು? ವಯಸ್ಸಾದವರು ಯಾವುದರಲ್ಲಿ ಹೋದರೆ ಉತ್ತಮ ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಬನ್ನಿ. ಮೊದಲಿಗೆ ಭಾರತ್ ಗೌರವ್ ರೈಲಿನ ಅನುಕೂಲತೆಗಳನ್ನು ಹೇಳಿಬಿಡ್ತೇನೆ. ಭಾರತ್ ಗೌರವ್ ರೈಲಿನ ಪ್ಯಾಕೇಜ್ನಲ್ಲಿ ಕಾಶಿ, ಅಯೋಧ್ಯ, ಪ್ರಯಾಗ್ರಾಜ್ ಹಾಗೂ ಗಯಾ ಒಳಗೊಂಡಿರುತ್ತೆ. ಈ ಯಾತ್ರೆಯ ಡೀಟೇಲ್ ವಿಡಿಯೋ ನಾನು ಈಗಾಗಲೇ ಮಾಡಿದ್ದು, ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ನೀಡಿದ್ದೇನೆ, ಒಮ್ಮೆ ಚೆಕ್ ಮಾಡಿ. ಭಾರತ್ ಗೌರವ್ ರೈಲಿನ ಉತ್ತಮ ಅಂಶವೆಂದರೆ ಅದು ಥರ್ಡ್ ಎಸಿಯ ವಿಶೇಷವಾದ ರೈಲಾಗಿದೆ. ಈ ರೈಲು ಕೇವಲ ಕರ್ನಾಟಕದ ಯಾತ್ರಿಕರಾದ ನಿಮಗೆ ಮಾತ್ರವೇ ಸಂಪೂರ್ಣವಾಗಿ ಮೀಸಲಾಗಿರೋದ್ರಿಂದ ಬೇರೆ ಯಾರೂ ಕೂಡ ರೈಲನ್ನ ಹತ್ತೋದಿಲ್ಲ. ನೂಕು ನುಗ್ಗಾಟ ಇರೋದಿಲ್ಲ. ಯಾತ್ರೆ ಮುಗಿಯುವವರೆಗೆ ಇದು ನಿಮ್ಮ ಮನೆಯಂತೆಯೇ ಆಗ್ಬಿಟ್ಟಿರುತ್ತೆ. ಆದ್ದರಿಂದ ನಿಶ್ಚಿಂತತೆಯಿಂದ ಪ್ರಯಾಣಿಸಬಹುದು. ಎರಡನೆಯ ಅನುಕೂಲತೆ, ಭಾರತ್ ಗೌರವ್ ರೈಲು ಬೆಂಗಳೂರಿನಲ್ಲಿ ಮಾತ್ರವೇ ಯಾತ್ರಿಕರನ್ನ ಹತ್ತಿಸಿಕೊಳ್ಳೋದಿಲ್ಲ. ಬದಲಾಗಿ ಕರ್ನಾಟಕದ ಉದ್ದಕ್ಕೂ ಪ್ರಯಾಣಿಕರನ್ನು ಹತ್ತಿಸಿಕೊಳ್ಳೋ ಕೆಲಸ ಮಾಡೋದ್ರಿಂದ ಎಲ್ಲರೂ ಬೆಂಗಳೂರಿಗೆ ಬಂದು ರೈಲು ಹತ್ತೋ ಅಗತ್ಯ ಇಲ್ಲ. ಈ ರೈಲು ಬೆಂಗಳೂರಿನಿಂದ ಹೊರಟು ತುಮಕೂರು, ಬೀರೂರು, ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ ಹಾಗೂ ಬೆಳಗಾಂನಲ್ಲಿ ಸ್ಟಾಪ್ ನೀಡಿ ಯಾತ್ರಿಕರನ್ನ ಕರೆದೊಯ್ಯೋದ್ರಿಂದ ಹತ್ತಿರದ ಊರುಗಳಿಂದಲೂ ಯಾತ್ರಿಕರು ರೈಲು ಹತ್ತಲು ಅನುಕೂಲ ಆಗುತ್ತೆ. ಮೂರನೆಯ ಅನುಕೂಲ ಅಂದ್ರೆ ಇದು ಕೇವಲ ರೈಲಲ್ಲ, ಇದೊಂದು ಸಂಚಾರಿ ದೇವಾಲಯ. 8 ರಾತ್ರಿ ಮತ್ತು 9 ಹಗಲುಗಳ ಈ ದೀರ್ಘ ಪ್ರಯಾಣದಲ್ಲಿ ರೈಲಿನ ಬೋಗಿಯೇ ಒಂದು ಮಂದಿರವಾಗ್ಬಿಟ್ಟಿರುತ್ತೆ. ಅಪರಿಚಿತರು ಆಪ್ತರಾಗಿರ್ತಾರೆ. ಜೊತೆಗೆ ಭಜನೆಗೆಂದೇ ಮೀಸಲಿಟ್ಟ ಬೋಗಿಯಲ್ಲಿ ರಾಮನಾಮ ಜಪಿಸುತ್ತಾ ಭಜನೆ ಮಾಡುತ್ತಾ ಹೋಗುವ ಸುಖ, ಉತ್ತಮ ವಾತಾವರಣ ಈ ರೈಲಿನಲ್ಲಿ ಮಾತ್ರ ಸಿಗಲು ಸಾಧ್ಯ. ಒಂಟಿತನ ಅನ್ನೋದು ಕಾಡೋದೇ ಇಲ್ಲ. ಇನ್ನು ತಿಂಡಿ ಊಟ ಅನ್ಲಿಮಿಟೆಡ್ ಆಗಿರುತ್ತೆ. ಶುದ್ಧ ಸಸ್ಯಾಹಾರ, ಕಾಫಿ, ಟೀ, ಮಿನರಲ್ ವಾಟರ್ ಬಾಟಲ್ ಎಲ್ಲವೂ ನಿಮಗೆ ಕೊಡ್ತಾರೆ. ಈಗಾಗಲೇ ಯಾತ್ರೆ ಮುಗಿಸಿದವರು ಊಟದ ಬಗ್ಗೆ ಒಳ್ಳೆ ಮಾತನ್ನೇ ಹೇಳಿದ್ದಾರೆ. ಇದಲ್ಲದೆ ಇದೊಂದು ಗುಂಪು ಯಾತ್ರೆ ಆಗಿರೋದ್ರಿಂದ ಅಸುರಕ್ಷತೆ ಬಾಧಿಸೋದಿಲ್ಲ. ಯಾತ್ರಿಕರೆಲ್ಲ ಒಂದೇ ಕುಟುಂಬದಂತೆ ಇರಬಹುದು. ನಾಲ್ಕನೇ ಅನುಕೂಲದ ಬಗ್ಗೆ ಕೇಳಿದ್ರೆ, ವಯಸ್ಸಾದವರಿಗೆ ಕೊಂಚ ಸಮಾಧಾನ ಆಗುತ್ತೆ. ಏನಂದ್ರೆ ಈ ರೈಲಿನಲ್ಲಿ ಪ್ರಾಥಮಿಕ ಚಿಕಿತ್ಸೆಗೆ ಬೇಕಾದ ಅಂದ್ರೆ ಜ್ವರ, ಕೆಮ್ಮು, ನೆಗಡಿ ಅಥವಾ ಸಣ್ಣ ಎಮರ್ಜೆನ್ಸಿಗೆಂದು ಕೆಲ ಔಷಧಗಳನ್ನ ಇಟ್ಟಿರ್ತಾರೆ. BP, ಶುಗರ್ ಟೆಸ್ಟ್ ಗಳನ್ನು ಕೂಡ ಮಾಡ್ತಾರೆ. ಆದ್ರೆ ನೀವು ಈಗಾಗಲೇ ತಗೊಳ್ತಾ ಇರೋ ಮೆಡಿಸಿನ್ ಗಳನ್ನ ಮಾತ್ರ ತಪ್ಪದೆ ತರಲೇಬೇಕು. ಇನ್ನ ರಾತ್ರಿ ಮಲಗೋಕೆ ಬೆಡ್ ಶೀಟ್, ದಿಂಬು ಎಲ್ಲವನ್ನ ನೀಡ್ತಾರೆ. ಐದನೆಯ ಅನುಕೂಲ ಅಂದ್ರೆ ಇದರ ಬಜೆಟ್. ಕರ್ನಾಟಕ ಸರ್ಕಾರದ ಸಬ್ಸಿಡಿ ಪಡೆದ ನಂತರ ಈ ಯಾತ್ರೆಗೆ ನಿಮಗೆ ಆಗುವ ಖರ್ಚು ಬರಿಯ 15,000 ಅಷ್ಟೇ. ನಿಮ್ಮ ಸ್ವಂತ ಖರ್ಚುಗಳನ್ನ ಹೊರತುಪಡಿಸಿದ್ರೆ ಇಷ್ಟು ಕಡಿಮೆ ದರದಲ್ಲಿ ಟ್ರಿಪ್ ಗೈಡ್ಗಳ ಮಾರ್ಗದರ್ಶನದೊಂದಿಗೆ ನಿಮ್ಮ ಯಾತ್ರೆಯನ್ನ ಮುಗಿಸಬಹುದು. ಅದಲ್ಲದೆ ನಿಮಗೆ ರೈಲ್ವೆ ಇಲಾಖೆಯ ಸೆಕ್ಯೂರಿಟಿ, ಟ್ರಾವೆಲ್ ಇನ್ಶೂರೆನ್ಸ್ ಕೂಡ ಇರುತ್ತೆ. ನಾನು ಕಂಡಂತೆ ಕರ್ನಾಟಕ ಭಾರತ್ ಗೌರವ್ ರೈಲಿನಲ್ಲಿ ಇಷ್ಟೆಲ್ಲ ಅನುಕೂಲಗಳಿದೆ. ಆದ್ರೆ ಇನ್ನೊಂದು ವಿಷಯ ಅಂದ್ರೆ ಈ ಯಾತ್ರೆಯಲ್ಲಿ ನಿಮಗೆ ನೀಡುವ ರೂಮ್ ಮತ್ತು ಬಸ್ ನಾನ್ AC ಆಗಿರುತ್ತೆ. ಅಂದ್ರೆ ಅದು AC ರೂಮ್ ಅಥವಾ AC ಬಸ್ ಆಗಿರಲ್ಲ. ಆದ್ರೆ ರೈಲು ಮಾತ್ರ AC ಕೋಚ್ ಆಗಿರುತ್ತೆ. ಇಷ್ಟೊಂದು ಅನುಕೂಲತೆಗಳಿರೋ ರೈಲು ನಿಮ್ಮನ್ನ ಪ್ರಭು ಶ್ರೀರಾಮನ ದರ್ಶನ, ಕಾಶಿ ವಿಶ್ವನಾಥ ದರ್ಶನ, ಪ್ರಯಾಗ್ರಾಜ್ ಮತ್ತು ಬೋಧಗಯ ಇವನ್ನೆಲ್ಲ ತೋರಿಸಿ ಕ್ಷೇಮವಾಗಿ ನಿಮ್ಮನ್ನು ನೀವು ಹತ್ತಿದ ನಿಲ್ದಾಣಗಳಿಗೆ ತಂದು ಬಿಡೋದ್ರಿಂದ ಕಡಿಮೆ ಖರ್ಚು ಮತ್ತು ದೀರ್ಘ ಆಧ್ಯಾತ್ಮಿಕ ಯಾತ್ರೆಗೆ ಇದೊಂದು ಉತ್ತಮ ಆಯ್ಕೆ ಆಗಿರುತ್ತೆ. ಆದರೂ ಕೆಲವು ಸಣ್ಣ ಕುಂದುಕೊರತೆಗಳು ಎಲ್ಲೆಡೆನೂ ಆಗುವಂತೆ ಇಲ್ಲೂ ಆಗಬಹುದು. ಇದೆಲ್ಲಕ್ಕಿಂತ ನಿಮ್ಮ ಮಹಾ ಉದ್ದೇಶವಾದ ಅಯೋಧ್ಯೆಯ ಬಾಲರಾಮಲಲ್ಲಾನ ದರ್ಶನ ನಿಮಗೆ ನಿರ್ವಿಘ್ನವಾಗಿ ಆದರೆ ಅದಕ್ಕಿಂತ ಇನ್ನೇನ್ ಬೇಕು. ಇನ್ನ ವಿಮಾನದ ಪ್ಯಾಕೇಜ್ ಅನುಕೂಲತೆಗಳ ಬಗ್ಗೆ ಹೇಳೋದಾದ್ರೆ, ಈ ವಿಮಾನ ಪ್ಯಾಕೇಜ್ ನಲ್ಲಿ ಕೂಡ ಕಾಶಿ, ಅಯೋಧ್ಯ, ಪ್ರಯಾಗ್ರಾಜ್ ಹಾಗೂ ಗಯಾ ಒಳಗೊಂಡಿರುತ್ತೆ. ಈ ವಿಮಾನ ಪ್ಯಾಕೇಜ್ ಡೀಟೇಲ್ ವಿಡಿಯೋವನ್ನು ಕೂಡ ನಾನು ಈಗಾಗಲೇ ಮಾಡಿದ್ದು, ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿದ್ದೀನಿ, ಅಲ್ಲಿ ಹೋಗಿ ಆ ವಿಡಿಯೋವನ್ನು ಕೂಡ ನೋಡಿ. ಭಾರತ ಸರ್ಕಾರದ IRCTCಯು ಹೆಚ್ಚು ದಿನ ಪ್ರಯಾಣಿಸೋಕೆ ಆಗದಿರೋರಿಗೆ ಅಥವಾ ಲಕ್ಸುರಿ ಪ್ರಯಾಣ ಬೇಕು ಅನ್ನೋರಿಗೆ ಹೋಲಿ ಅಯೋಧ್ಯ ವಿತ್ ಗಯಾ, ಕಾಶಿ ಅಂಡ್ ಪ್ರಯಾಗ್ರಾಜ್ ಎಕ್ಸ್ ಬೆಂಗಳೂರು ಅನ್ನೋ ವಿಮಾನ ಪ್ಯಾಕೇಜ್ ಅನ್ನ ಹೊರತಂದಿದೆ. ಈ ವಿಮಾನವು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಟರೆ ಅಯೋಧ್ಯೆಗೆ ತಲುಪುವ ಸಮಯ ಕೇವಲ 2 ಗಂಟೆ 35 ನಿಮಿಷಗಳು ಮಾತ್ರ.
ರೈಲಿನಲ್ಲಿ ದಿನಗಟ್ಟಲೆ ಸಮಯ ಹಿಡಿದ್ರೆ ವಿಮಾನದಲ್ಲಿ ಇಷ್ಟು ಬೇಗ ತಲುಪೋದ್ರಿಂದ ವಯಸ್ಸಾದವರಿಗೆ, ಮಂಡಿ ನೋವು ಅಥವಾ ಇನ್ನಿತರ ಆರೋಗ್ಯ ಸಮಸ್ಯೆ ಇರೋರಿಗೆ ಇದು ತುಂಬಾ ಒಳ್ಳೆಯದು. ರೈಲ್ವೆ ಸ್ಟೇಷನ್ಗಳಲ್ಲಿ ಪ್ಲಾಟ್ಫಾರ್ಮ್ಗಳನ್ನು ತಲುಪಲು ನಡೆಯಬೇಕಾಗಿರೋದ್ರಿಂದ ವಯಸ್ಸಾದವರಿಗೆ ವಿಮಾನ ಪ್ರಯಾಣ ಒಂದು ರೀತಿಯಲ್ಲಿ ಒಳ್ಳೆಯದೇ. ಅಷ್ಟೇ ಅಲ್ಲದೆ ಜೀವನದಲ್ಲಿ ಒಮ್ಮೆಯಾದರೂ ವಿಮಾನದಲ್ಲಿ ಹೋಗಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ಅವಕಾಶ ಕೂಡ. ಈ ಪ್ಯಾಕೇಜ್ ಲಕ್ಸುರಿ ಪ್ಯಾಕೇಜ್ ಆಗಿರೋದ್ರಿಂದ ಯಾತ್ರೆಯುದ್ದಕ್ಕೂ ನಿಮಗೆ AC ಬಸ್ ಮಾತ್ರವಲ್ಲದೆ ಉತ್ತಮ AC ರೂಮ್ಗಳುಳ್ಳ 3 ಸ್ಟಾರ್ ಹೋಟೆಲ್ಗಳಲ್ಲಿ ರೂಮ್ಗಳನ್ನು ಕೊಡ್ತಾರೆ. ದೇಹಕ್ಕೆ ಹೆಚ್ಚು ಶ್ರಮ ಬೇಡ, ಪ್ರಭು ಶ್ರೀರಾಮನ ದರ್ಶನ ಆದರೆ ಸಾಕು ಅನ್ನೋರಿಗೆ ಹಾಗೂ ಇಂದಿನ ವೇಗದ ಜೀವನದಲ್ಲಿ ಸಮಯದ ಅಭಾವವಿರುವವರಿಗೆ ಇದೇ ಉತ್ತಮ ಆಯ್ಕೆ ಆಗಿರುತ್ತೆ. ಈ ವಿಮಾನ ಯಾತ್ರೆಯ ಟಿಕೆಟ್ ಬೆಲೆ ಹೀಗಿದೆ. ಒಬ್ಬರು ಹೋದರೆ 42,600 ರೂಪಾಯಿ ಆಗುತ್ತೆ. ಇಬ್ಬರು ಜೊತೆಗೆ ಹೋದರೆ ಒಬ್ಬರಿಗೆ 33,950 ರೂಪಾಯಿ ಆಗುತ್ತೆ. ಮೂವರು ಹೋದರೆ ಒಬ್ಬರಿಗೆ 31,900 ರೂಪಾಯಿ ಆಗುತ್ತೆ. ಈ ಪ್ಯಾಕೇಜ್ ಬೆಳಗಿನ ತಿಂಡಿ, ರಾತ್ರಿಯ ಊಟ, ತೀರ್ಥಕ್ಷೇತ್ರಗಳನ್ನು ತಲುಪಿದ ಮೇಲೆ ಅಲ್ಲಿಂದ ನಿಮ್ಮನ್ನು ಹೋಟೆಲ್ ರೂಮಿಗೆ, ಮಂದಿರಕ್ಕೆ ಕರೆದೊಯ್ಯುವ AC ಬಸ್, AC ರೂಮ್ ಹಾಗೂ ಕೊನೆಯಲ್ಲಿ ವಿಮಾನದಲ್ಲೇ ಬೆಂಗಳೂರಿಗೆ ತಲುಪಿಸುವ ಎಲ್ಲಾ ವೆಚ್ಚಗಳನ್ನ ಒಳಗೊಂಡಿರುತ್ತೆ. ಅಷ್ಟೇ ಅಲ್ಲದೆ ನನ್ನ ಚಾನೆಲ್ ನಲ್ಲಿ ಈ 2 ಟ್ರಿಪ್ಗಳ ಸಂಪೂರ್ಣ ಮಾಹಿತಿಯ ವಿಡಿಯೋವನ್ನ ಹಾಕಿದ್ದೀನಿ. ಈಗಲೇ ಆ ವಿಡಿಯೋಗಳನ್ನ ನೋಡಿ. ಹೀಗೆ ಯಾವುದು ನಿಮಗೆ ಸರಿ ಎನಿಸುತ್ತೋ ಅದನ್ನ ನೀವು ಯೋಚಿಸಿ ಆಯ್ದುಕೊಳ್ಳಬಹುದು. 2 ಪ್ಯಾಕೇಜ್ಗಳು ಭಾರತ ರೈಲ್ವೆ ಇಲಾಖೆಯವರ ಯೋಜನೆಗಳೇ ಆದ್ದರಿಂದ ಯಾವುದೇ ಮೋಸ ಹೋಗೋ ಭಯವಿಲ್ಲದೆ ನಿಶ್ಚಿಂತತೆಯಿಂದ ಹೋಗಿ ಬರಬಹುದು. ಏನೇ ಆದರೂ ಕೊನೆಗೆ ನಿಮ್ಮ ಬಹುಮುಖ್ಯ ಉದ್ದೇಶವಾದ ಭಗವಂತನ ದರ್ಶನ ಭಾಗ್ಯ ಈ 2 ಯೋಜನೆಗಳಲ್ಲಿ ಆಗೋದ್ರಿಂದ ಒಂದನ್ನು ಆಯ್ಕೆ ಮಾಡಿ ಹೋಗಿ ಬನ್ನಿರೆಂದು ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ. ಹಾಗೆ ಈ 2 ಪ್ಯಾಕೇಜ್ಗಳನ್ನು ಬುಕ್ ಮಾಡುವ ಲಿಂಕ್ಗಳನ್ನು ಈಗಾಗಲೇ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ನಲ್ಲಿ ನೀಡಿದ್ದೇನೆ. ಅಲ್ಲಿ ಹೋಗಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.